ಇವಾಗ ನಮ್ಮ ಯಜಮಾನ್ರ ಮನ್ಸನ್ನ ಬದಲಾಯಿಸ್ಬಿಟ್ಟು ಮತ್ತೆ ಹೋಗ್ತಾ ಇದ್ದೀನಿ. ಅಲ್ಲಿ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ಪಾನಿಪುರಿ ಇದೆ, ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನ್ನಗೂಡ ಕ್ರಾನ್ಸ್ ಯೂಟ್ಯೂಬ್ ಚಾನಲ್. ಅಯ್ಯೋಪ್ಪದಾರು ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಟೈಮ್ ಬಂದು 7 ಗಂಟೆ. 7 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಎದ್ದು ರಂಗೋಲಿ ಎಲ್ಲ ಬಿಟ್ಟಾಯ್ತು. ಇನ್ನು ತುಳಸಿ ತಂದಿದ್ದಾರೆ ನಮ್ಮ ಯಜಮಾನ್ರು. ತುಳಸಿ ಹಾಕ್ಬೇಕು ದೇವ್ರಿಗೆ. ತುಳಸಿ ಮತ್ತು ರೋಸ್ ತಂದಿದ್ದಾರೆ. ಸೊ ಇವಾಗ ಇದನ್ನು ದೇವ್ರಿಗೆ ಹಾಕಬೇಕು. ಹಾಕ್ಬಿಟ್ಟು ಇವತ್ತು ಪೂಜೆ ಮಾಡಬೇಕು. ಏನು ಇವತ್ತು ಉಪವಾಸ ಮಾಡ್ತಾರಂತೆ ನಮ್ಮ ಯಜಮಾನ್ರು. ನಾನು ಮಾಡ್ತೀನಿ ಅಂದೆ. ಸೊ ನಮ್ಮ ಯಜಮಾನ್ರು, ನೀನು ಬೇಡ, ನಿನ್ನ ಕೈಲಿ ಆಗಲ್ಲ ಮಾಡೋದಕ್ಕೆ, ಒನ್ ಟೈಮ್ ನಿನ್ನ ಕೈಲಿ ಉಪವಾಸ ಇರೋಕ್ಕಾಗಲ್ಲ, ಬೇಡ ಅಂತ ಹೇಳಿದ್ರು. ಸೊ ನಾನು ಮಾಡ್ತಾ ಇಲ್ಲ. ಇವಾಗ ನಮ್ಮ ಯಜಮಾನ್ರು ಮಾಡ್ತಿದ್ದಾರೆ ಉಪವಾಸ. ಅವ್ರಿಗೆ ಅದಕ್ಕೆ ನಾನು ಏನು ಕೋಸಂಬರಿ ಮಾಡೋಣ ಅಂದ್ಬಿಟ್ಟು ಏನು ಹೇಳ್ತಾರೆ ಇದನ್ನ, ಒಂದು ನಿಮಿಷ ಹೇಳಿ, ಉದ್ದಿನಬೇಳೆ, ಹೆಸ್ರು ಬೇಳೆನ ನಾನು ಹಾಕಿದ್ದೀನಿ. ಅವ್ರಿಗೆ. ಇವತ್ತು ಉಪವಾಸ ಇದ್ದು ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋದು. ಅಲ್ಲಿವರೆಗೂ ತಿನ್ನಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಇವಾಗ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಎಲ್ಲ ಪೂಜೆ ಮಾಡ್ತಿದ್ದಾರೆ. ಬನ್ನಿ ನಾವು ಬೇಗ ಬೇಗ ಪೂಜೆ ಮಾಡೋಣ. ಬನ್ನಿ ರಂಗೋಲಿ ತರಿಸ್ತೀನಿ, ಎಷ್ಟು ಸಿಂಪಲ್ ಆಗಿಬಿಟ್ಟಿದ್ದೀನಿ ಅಂತ. ಇವಾಗ ಹೂವೆಲ್ಲ ಚೇಂಜ್ ಮಾಡಿ ಏನು ಕೆಲಸ ಇದೆಯಾ ಪಟ್ ಪಟ್ ಅಂತ ಮಾಡ್ಕೊಳ್ಳೋಣ. ಬನ್ನಿ. ಸೊ ಫೈನಲಿ ಪೂಜೆ ನೋಡಿ ಈ ರೀತಿ ಮಾಡಿದ್ದೀನಿ. ಸಿಂಪಲ್ ಆಗಿ ಫುಲ್ ಮುಗಿಸಿದ್ದೀನಿ. ಪೂಜೆ ಎಲ್ಲ ಮುಗೀತು. ಇವಾಗ ನಾನೊಬ್ಳಿಗೆ ಏನಾದ್ರು ಮಾಡ್ಕೋಬೇಕು. ಅವ್ರು ತಿನ್ನಲ್ವಲ್ಲ, ನಾನೊಬ್ಳು ಏನಾದ್ರು ಮಾಡ್ಕೋಬೇಕು. ಒಬ್ಳಿಗೆ ಪುಳಿಯೋಗರೆ ಗೊಜ್ಜಿತ್ತು, ಅದನ್ನೇ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ರೈಸ್ಗೆ ಇಟ್ಕೋತೀನಿ. ಸಾಂಬಾರು ಇದೆ, ಏನಾದರೂ ಮಾಡ್ಕೋತೀನಿ. ಒಬ್ಳಿಗೆ ಏನು ಮಾಡ್ಕೊಳ್ಳೋ ತಲೆ ಕೆಟ್ಟೋಗುತ್ತೆ. ನನಗಂತೂ ಉಪವಾಸ ಇರೋಕ್ಕಾಗಲ್ಲ, ಹೊಟ್ಟೆ ತುಂಬಾ ಹಸಿಯುತ್ತೆ. ಅದಕ್ಕೆ ಇವಾಗ ಏನೇನು ಕೆಲಸ ಇದೆ ಎಲ್ಲ ಮುಗೀತು. ತಿಂಡಿ ಒಂದು ತಿಂದೆ ಅಷ್ಟೇ, ಇನ್ನೇನು ಇಲ್ಲ. ಎಲ್ಗೂ ಹೋಗೋದಿಲ್ಲ. ನನ್ಗೆ ಯಾಕೋ ಗೊತ್ತಿಲ್ಲ, ಮೀಶೋ ಕಲೆಕ್ಷನ್ಸ್ ಮಾಡೋಣ ಅಂದರೆ ಆಗ್ತಾನೆ ಇಲ್ಲ. ಮೀಶೋ, ಫ್ಲಿಪ್ಕಾರ್ಟು ಮತ್ತು ಆಫ್ಲೈನ್ ಎಲ್ಲ ತರಿಸಿದ್ನಲ್ಲ, ಅದನ್ನೆಲ್ಲ ಮಾಡೋಣ ಅಂದರೆ ಆಯ್ತಾನೆ ಇಲ್ಲ. ಟೈಮೇ ಸಿಗ್ತಾ ಇಲ್ಲ. ನೋಡಿ, ಹಾಕೊಂಡು ನಾವು ಈ ರೀತಿ ಪೂಜೆ ಮಾಡ್ತೀವಿ. ಸೊ ಇವಾಗ ಬನ್ನಿ ಟಿಫನ್ನ ಬೇಗ ರೆಡಿ ಮಾಡ್ಕೊಳ್ಳೋಣ. ನೆನ್ನೆ ವಿಡಿಯೋ ಹಾಕಿದ್ದೀನಿ, ಮೀನ್ಸ್ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿದ್ರೆ ಬೇಗ ಬೇಗ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ನೀವು ಆದರೆ ವಿಡಿಯೋಸ್ ಮಾಡಿ, ಮತ್ತೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ದೇವಸ್ಥಾನಕ್ಕೆ ಹೋಗೋಣ ರೆಡಿಯಾಗು. ನಮ್ಮ ಆಫೀಸ್ ಹತ್ರನೇ ದೇವಸ್ಥಾನ ಇದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಬಂಡಿ ಮಕ್ಕಳಮ್ಮಗೆ ಹೋಗೋಣ ಅಂದ್ಕೊಂಡು, ಮಂಡಿ ಮಕ್ಕಳಮ್ಮಗೆ ಟ್ಯೂಸ್ಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಮಾವಾಸ್ಯೆ ಇದೆಯಲ್ಲ, ಅದಕ್ಕೋಸ್ಕರ ಟ್ಯೂಸ್ಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಹೇಳಿದ್ದಾರೆ ಬರ್ತೀನಿ ರೆಡಿಯಾಗು ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಆಲ್ ರೆಡಿ ಆಗಿದ್ದೀನಿ. ಇಲ್ಲೇ ನಮ್ಮ ಮನೆ ಪಕ್ಕದ ರೋಡೆ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ವಿಜಿಲ್ ಆಗ್ತಿದೆ. ಅದು ಆಫ್ ಮಾಡಿ ಅಷ್ಟಕ್ಕೆ ಟಿಫನ್ ತಿನ್ನಬೇಕು. ಟೈಮ್ ಆಗಿ ಹೋಗ್ಬಿಟ್ಟಿದೆ, ಹೊಟ್ಟೆ ತುಂಬ ಹಸಿತಿದೆ. ಬನ್ನಿ ಟಿಫನ್ ತಿನ್ಬಿಟ್ಟು ನಿಮಗೆ ಸಿಗ್ತೀನಿ. ಇಲ್ಲ ದೇವಸ್ಥಾನಕ್ಕೆ ಆದರೆ ಹೋದ್ರೆ ಅಲ್ಲಿ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ನಾನು ವಿಡಿಯೋ ಮಾಡಲ್ಲ. ನೋಡೋಣ ಬನ್ನಿ. ಯಜಮಾನ್ರು ಹೇಳಿದ್ರು ಬರ್ತೀನಿ, ಸೌತೆಕಾಯಿ ಇದು ಮಾಡಿಟ್ಟಿರು ಅಂತ. ಇವಾಗ ಕೋಸಂಬರಿ ಮಾಡಬೇಕು. ಇವಾಗ ನೋಡಿ, ಇದು ನೆಂದಿದೆ, ಬೆಳಗ್ಗೆ ನೆನಾಕಿದೆ. ಇದು ನೆಂದಿದೆ. ಸೌತೆಕಾಯಿ ಈಗ ಹೆಚ್ಚಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ನಮಗೆ ವೆದರ್ ಇದು ಆಗೋದೇ ಇಲ್ಲ, ಕೋಲ್ಡ್ ಆಗಿದ್ರೆ ಹಂಗೆ ಆಗೋದೇ ಇಲ್ಲ. ಇವಾಗ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಎಲ್ಲ ಹಾಕಿ ನೀಟಾಗಿ ಮಾಡೋಣ ಬನ್ನಿ. ಇವಾಗ ಸೌತೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಈ ಥರ ನೀಟಾಗಿದೆಲ್ಲ ತೊಳ್ಕೊಂಡು ಸಿಗ್ತೀನಿ ನಿಮಗೆ. ಕ್ಯಾರೆಟ್ ತೊಗೊಂಡಿದ್ದೀನಿ, ಕ್ಯಾರೆಟ್ನ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ.
ಎರ್ದಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಪೀಲ್ ಮಾಡೋಣ. ಸೌತೆಕಾಯಿ ಮಾತ್ರ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ತಗೊಂಡ್ಬರ್ತೀನಿ. ನಾನು ತಂದಿಟ್ಕೊಂಡು ತರಕಾರಿ ತಂದು ನಾನು ಸ್ಟಾಕ್ ಮಾಡ್ಕೊಳಲ್ಲ. ನಮ್ಮ ಮನೆ ಹತ್ರನೇ ಮಾರ್ಕೆಟ್ ಅಲ್ವಾ, ಸೊ ನನಗೆ ಯಾವಾಗ ಬೇಕೋ ಹೋಗಿ ತಗೊಂಡ್ಬರ್ತೀನಿ. ಸೊ ಇದನ್ನ ತೊಳ್ಕೊಂಬಿಟ್ಟು ನಿಮಗೆ ಸಿಗ್ತೀನಿ. ಇವಾಗ ಕ್ಯಾರೆಟ್ನ ಈ ಥರ ತಿಳ್ಕೊತಾ ಇದ್ದೀನಿ. ಅವ್ರೊಬ್ರಿಗೆ ಅಲ್ವಾ ಒಂದೇ ಒಂದು ಸಾಕು ಕ್ಯಾರೆಟ್. ವಿಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮಿಸ್ ಮಾಡಿರಂಗೆ. ಅಂದ್ರೆ ಒಂದಿನ ಮಿಸ್ ಆದ್ರೆ ನೆಕ್ಸ್ಟ್ ಡೇ ಕಂಟಿನ್ಯೂಸ್ಲಿ ಹಾಕ್ತೀನಿ ಆಬ್ವಿಯಸ್ಲಿ. ಸೊ ಇದಾಯ್ತಿದು. ಸೊ ಫೈನಲಿ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. 4 ಮೆಣಸಿನ್ಕಾಯಿ ಸಾಕಾಗುತ್ತೆ, ಕಾಣಿಸಿದ್ಯಾ? ಒಂದು 4 ಮೆಣಸಿನ್ಕಾಯಿ ಸಾಕು. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಡೋಣ. ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಇದನ್ನ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊತೀನಿ. ಇದರ ಚಿಕ್ಕದಾಗಿ ಸ್ಲೈಡ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಮ್ಮ ಯಜಮಾನ್ಗೆ ಬಂದರು ಅನ್ಸುತ್ತೆ, ಗೇಟ್ ಸೌಂಡ್ ಬಂತು ನೋಡಿ. ಸಾಕು. ಇದಕ್ಕೆ ಇನ್ನೊಂದು ಈರುಳ್ಳಿ ತಗೊಂಡ್ಬರ್ತೀನಿ. ಒಂದು ಚಿಕ್ಕದ ಈರುಳ್ಳಿ ತಗೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ ಅದನ್ನು. ಇವಾಗ ಎಷ್ಟು ಚಿಕ್ಕದಾಗಿ ಅಂದರೆ ಅಷ್ಟು ಚಿಕ್ಕದಾಗಿ ಹೆಚ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿ ಹೆಚ್ಕೋತೀನಿ ಅಂದರೆ. ಚಾಕು ಇದೆಯಲ್ಲ, ಈ ಚಾಕು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ಲಿಂಕ್ ಬೇಕಾದ್ರೆ ಹಾಕ್ತೀನಿ. ಸೂಪರ್ ಆಗಿದೆ ಚಾಕು ಮಾತ್ರ. 3 ಬರುತ್ತೆ. 200 271 ಗೊತ್ತಿಲ್ಲ ಎಷ್ಟು ಕೊಟ್ಟೆ ಅಂತ. ಸೂಪರ್ ಆಗಿದೆ ಚಾಕು ಮಾತ್ರ. ಸೊ ಫೈನಲಿ ಇದು ರೆಡಿ ಆಯಿತು. ಇವಾಗ ಸೌತೆಕಾಯಿನ ತೊಳ್ಕೊಂಡು ಸಿಗ್ತೀನಿ. ಸೌತೆಕಾಯಿ ತೊಳ್ಕೊಂಡು ಇವಾಗ ಸೈಡಲ್ಲಿ ತಿಕ್ಕೊಂಡು ಬಟ್ಲನ್ನ ಇಟ್ಕೋತೀನಿ. ನೀಟಾಗಿ ಈ ಥರ ಸಣ್ಣದಾಗಿ ನೋಡಿ, ಈ ಥರ ಎಲ್ಲರಿಗೂ ಮಾಡಕ್ಕೆ ಬರುತ್ತೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅಯ್ಯೋ ಇದನ್ನೇನಪ್ಪ ತೋರಿಸ್ತಿದ್ದಾಳೆ, ಇದು ಯಾರು ಮಾಡಕ್ಕೆ ಬರೋದೇ ಇಲ್ವಾ ಅಂತೆಲ್ಲ ಅನ್ಕೋಬೇಡಿ. ಎಲ್ಲರಿಗೂ ಮಾಡಕ್ಕೆ ಬರುತ್ತೆ, ಬಟ್ ತೋರಿಸ್ತಿರೋದು. ನಮ್ಮ ಮಮ್ಮಿ ಮನೇಲಿ ಇದ್ದಾಗ ಗ್ಲಾಸು ಎತ್ತಿಕ್ತಿರ್ಲಿಲ್ಲ. ಈಗ ತುಂಬ ಸತಿ ಹೇಳ್ಬಿಟ್ಟಿದ್ದೀನಿ. ತಿಂತಿದ್ದೆ, ಹೋಗ್ತಿದ್ದೆ, ಕೆಲಸ ಈಗ ಹೋಗ್ತಿದ್ದೆ ಅಷ್ಟೇ. ಪಾಪ ನಮ್ಮಮ್ಮನೇ ಎಲ್ಲ ಮಾಡೋದು. ಇವಾಗ ಮದುವೆ ಆದಮೇಲೆ ಎಲ್ಲ ನಾವೇ ಮಾಡಬೇಕು. ಗೈಸ್, ನಮ್ಮ ಅಕ್ಕನೂ ಅವಳಿಗೆ ಹೇಳ್ತಿದ್ದೆ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡು, ಏನು ಮಾಡ್ತೀಯ ಅಂತ. ಬಟ್ ಅವಳಿಗೆ 2 ಮಕ್ಳಿದಾವಲ್ಲ ಪಾಪ, ಅವಳಿಗೆ ಆಗಲ್ಲ ಮಾಡೋದಕ್ಕೆ. ಅವನಿನ್ನು ಚಿಕ್ಕವನು, 2 years 1.5 years ಅಷ್ಟೇ ಅವನಿಗೆ. ಇನ್ನೊಬ್ಳಿಗೂ ಈಗ UKG ಹೋಗ್ತಿದ್ದಾಳೆ. ನಾವೇನೋ ಹೇಳ್ತೀವಿ ಮಾಡು ಅಂತ, ಬಟ್ ಆಗಲ್ಲ, ಮಕ್ಕಳಿರೋ ಮನೇಲಿ ಆಗಲ್ಲ. ಸೊ ಇದನ್ನು ನೀಟಾಗಿ ಈ ಥರ ಮಾಡಿಕೊಂಡು ಸಾಕು. ಹೆಸರು ಬೇಳೆನ ಸೇರಿಸಿ
ಇಟ್ಕೊಂಡಿವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಲ್ಲ, ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಅವ್ರು ಬಂದಮೇಲೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಅವ್ರಿಗೆ. ಈ ಥರ ಮುಂಚೆನೇ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗಲೇ ಲಾಗ್ ಮಾಡಿದರೆ, ಕಂಟಿನ್ಯೂಸ್ ಆಗಿ ಲಾಗ್ ಮಾಡಿದರೆ ಅಷ್ಟೊತ್ತಿಗೆ ಆಗಿರೋದು. ಸೊ ಇವಾಗ ನಾನು ಇದಕ್ಕೆ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಕ್ಯಾರೆಟ್ ಹಾಕೋತಾ ಇದ್ದೀನಿ, ಈರುಳ್ಳಿ ಹಾಕೋತಾ ಇದ್ದೀನಿ, ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಒಂದ್ಸತಿ ಇದನ್ನ ನೆಕ್ಸ್ಟ್ ದೊಡ್ಡ ಬಟ್ಟೆ ತೊಗೋಬೇಕಿತ್ತು, ನಂಗೆ ಸಾಕಾಗುತ್ತೆ ಅಂದ್ಕೊಂಡೆ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ತೀನಿ. ಪಾಪ ಅವ್ರಿಗೆ ಅವರೂ ಇರೋಕ್ಕಾಗಲ್ಲ, ಅವ್ರಿಗೆ ಒನ್ ಟೈಮ್ ಊಟ ಮಾಡಲಿಲ್ಲ ಅಂದ್ರೆ ಹೆಂಗೆಂಗೋ ಆಡ್ತಾರೆ. ಅಂಥದ್ರಲ್ಲಿ ಅವರು ನಾಳೆವರೆಗೂ ಇರ್ತೀನಿ ಅಂತಿದ್ದಾರೆ. ಸೊ ರೆಡಿ ನೋಡಿದ್ರ ಇಷ್ಟು. ನಮಗಾದ್ರೆ ನಾವು ಮಾಡ್ಕೊಂಡು ತಿನ್ನಲ್ಲ, ಅದೇ ನಮ್ಮ ಗಂಡಂಗಾದ್ರೆ ಬೇಗ ಮಾಡಿಕ್ಬಿಡ್ತೀವಿ. ನೋಡಿ ಆಲ್ರೆಡಿ ಆಯಿತು. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ಪ್ಲೇಟ್ ಮುಚ್ಚಿ ಇಡೋಣ. ಅವ್ರು ಬಂದಮೇಲೆ ಕೊಡೋಣ. ಓಕೆ ನೋಡಿ, ನಮ್ಮ ಯಜಮಾನ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ನಾನು ಬರಲ್ಲ, ಕೋಸಂಬರಿ ಮಾಡಬೇಕು ಅಂದ್ರೆ, ಅದಕ್ಕೆ ಬಿಡಿ ಈಗ ಹೋಗಿ ಬಂದಿದ್ದಾರೆ ಬಾಳೆಹಣ್ಣು ತಗೊಂಡು. ಕೋಸಂಬರಿ ಕೊಡ್ತಿಲ್ಲ, ತಿಂತೀಯಾ? ಹಾ, ಕೋಸಂಬರಿ ಹಾಕೊಡ್ಲಾ ಸೀನಾ? ಉಪ್ಪು ಮಿಕ್ಸ್ ಮಾಡಿಲ್ಲ, ಮಿಕ್ಸ್ ಮಾಡ್ತೀನಿ ಇವಾಗ. ಬನ್ನಿ ಅವ್ರಿಗೆ ಹಾಕೊಡೋಣ. ಉಪ್ಪು ಅವಾಗಲೇ ಮಿಕ್ಸ್ ಮಾಡಿರ್ಲಿಲ್ವಲ್ಲ, ನೀರು ಬಿಟ್ಕೊಳುತ್ತಾ ಅಂತ, ಅದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟು ಸಾಕಾಗುತ್ತೆ. ಬನ್ನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ. ಮಧ್ಯಾಹ್ನ ಇದೇ ಮಾಡ್ಕೊಡ್ತೀನಿ, ಇಲ್ಲಾಂದರೆ ಅವಲಕ್ಕಿನೇ ಹಾಕ್ಬಿಟ್ಟು ಬಾಳೆಹಣ್ಣು ಹಾಕ್ಬಿಟ್ಟು ಮಾಡ್ಕೊಡ್ತೀನಿ. ನಾನ್ ಬರೀ ಅನ್ನ ತಿಂದಿದ್ದೀನಿ, ನಿನ್ಗೋಸ್ಕರ ಇದು ಮಾಡ್ಕೊಟ್ಟಿದ್ದೀನಿ. ಪುಳಿಯೋಗ್ರೆ ರೈಸ್ ಇಕ್ಕೊಂಡು ಮುಟ್ಟು ಮುಟ್ಟು. ಅವ್ರ ಮಧ್ಯಾಹ್ನ ತಿನ್ನೋ ನಂಗೆ ನನಗೆ ಸಾಂಬಾರ್ ಇದೆ, ಸಾಂಬಾರ್ ಬಿಸಿ ಮಾಡೋಣ ಫಸ್ಟ್. ಹೆಂಗೋ ಸಾಂಬಾರಿದೆ, ಒಂದು ಸ್ವಲ್ಪ ರೈಸ್ ಇಕ್ಕೊಂಡ್ಬಿಟ್ರೆ ಮುಗೀತು. ನಮ್ಮ ಯಜಮಾನ್ರು ಬಂದಿದ್ದಾರೆ. ಬ್ರೆಡ್ ಇದು ಬ್ರೆಡ್ಡು ಮತ್ತೆ ನನಗೆ ಹನಿ ಕೇಕ್ ತಂದಿದ್ದಾರೆ. ಬನ್ನಿ, ಅವ್ರಿಗೆ ಹಾಲು ಬೇಕಂತೆ. ಸೊ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ. ನಮ್ದು ಊಟ ಆಯಿತು. ಇವಾಗ ಅವ್ರಿಗೆ 1 ಕಪ್ಪು ಹಾಲು ಕಾಯಿಸಿ ಕೊಡೋಣ. ಪಾಪ ಉಪವಾಸ ಇದ್ದಾರಲ್ಲ, ಅದಕ್ಕೆ. ನೋಡಿ, ಹಾಲು, ಬ್ರೆಡ್ಡು, ಹಾಲು ಬನ್ನು. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೀರು ಹಾಕೋಣ ಅಂದ್ಬಿಟ್ಟು ಚೆಕ್ ತಗೊಂಡೆ. ತೋರಿಸಿ ಬನ್ನಿ, ಸೊಂಟು ಬೆಳೆಸ್ತಿದ್ಯಾ? ಅಲ್ಲಿ ಒಂದು ಇಲಿ ಸೇರ್ಕೊಂಡ್ಬಿಟ್ಟಿದೆ. ಯಜ್ಞಾನು ಇಲಿನೂ ಸರಿಯಾಗಿ ಗೊತ್ತಿಲ್ಲ ಆಯ್ತಾ. ಅದು ಎಷ್ಟು ಸೌಂಡ್ ಮಾಡ್ತಿದ್ದೆ ಅಂದರೆ, ಕಾಯಿದ್ದು ಚಿಪ್ಪು ತೊಗೊಂಡೋಗಿ ಸಂದಿಗೆ ಹಾಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಈಚೆಗೆ ಬರೋಕ್ಕಾಗ್ತಿಲ್ಲ, ಹೋಗೋಕ್ಕಾಗ್ತಾ ಇಲ್ಲ. ಇವಾಗ ಸ್ವಲ್ಪ ಬಾಟ್ಲಿಗೆ ನೀರು ಹಾಕೋಣ. ಗುಡಿಸಿದ್ದೀನಿ, ರಂಗೋಲಿ ಗುಡಿಸಿಲ್ಲ. ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ತುಳಸಿಗೆ ನೀರು, ಇದು ನಮ್ಮ ಕಾಯಿ ಅಂದರೆ ನಮ್ಮ ಕಳ್ಸಕ್ಕೆ ಇಕ್ಕಿದ್ನಲ್ಲ ಪೂಜೆಗೆ, ಅದರಲ್ಲಿ ಬಿಟ್ಟಿದ್ದು. ಇವಾಗ ಟೈಮ್ ಆಲ್ರೆಡಿ 5:15 ಆಗಿದೆ. ಮುಖ ತೊಳ್ಕೊಂಡು ಇದೊಂದು ಸ್ವಲ್ಪ ಪೂಜೆ ಮಾಡಬೇಕು. ನಮ್ಮ ಯಜಮಾನ್ರು ಪಾಪ ಏನು ತಿಂದೇ ಇರಲಿಲ್ಲ, ಒಂದು ಗ್ಲಾಸ್ ಹಾಲು ಕಾಯಿಸ್ಕೊಟ್ಟೆ. ಹಾಲು ಮತ್ತು ಬ್ರೆಡ್ ತಿಂದರು. ಇವಾಗ ಲೈಟ್ ಹಾಕ್ತೀನಿ, ಮುಖ ತೊಳ್ಕೊಂಡು ಬೇಗ ಪೂಜೆ ಮಾಡಬೇಕು. ನೋಡಿ, ತುಳಸಿ ಹಾಕಿದೆ ಇವತ್ತು. ದೀಪ
ಬೆಳಗ್ಗೆ ಹಚ್ಚಿದ್ದು ಇನ್ನೂ ಉರಿತಾ ಇದೆ. ಹೂವು ಬೇರೆ ಕೊಟ್ಟಿದೆ ದೇವರು, ಅದನ್ನು ತೆಗ್ದು ಬಿಡೋಣ. ಸೊ ಇದು ಬೆಳಗ್ಗೆ ಹಚ್ಚಿದ್ದು ನಾನು, ಇನ್ನೂ ಉರಿತಾನೆ ಇದೆ, ಉರಿಲಿ. ಇವಾಗ ಸ್ವಲ್ಪ ಮುಖ ಈಗ ತೊಳ್ಕೊಂಡು ಗೈಸ್ ನಮ್ಮಮ್ಮ ಊರಿಗೆ ಹೋಗಿದೆ ಬಾ ಅಂತ ಹೇಳಿದ್ದೆ. ನಮ್ಮಮ್ಮ ಊರಿಗೆ ಹೋಗಿದೆ, ನಮ್ಮಮ್ಮ ಇಲ್ಲ. ಬನ್ನಿ ಇವಾಗ ಮುಖ ತೊಳ್ಕೊಂಡು ಪೂಜೆ ಮಾಡೋಣ. ಗೈಸ್ ಫೈನಲಿ ಎಲ್ಲ ಪೂಜೆ ಮುಗೀತು. ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದೀನಿ ಬಾ ಆಚೆ ಎಲ್ಲಾದ್ರೂ ಹೋಗೋಣ ಒಂದು ರೌಂಡು ಅಂತ. ಆದ್ರೆ ಈಚೆ ಮಳೆ ಬರಂಗಿದೆ. ಹೆಂಗಿದೆ ಅಂದ್ರೆ ಮಳೆ ಬರೋ ತರ ಇದೆ. ಯಾವಾಗ್ಲೂ ದೇವ್ರ ಮನೆ ತೋರ್ಸಲ್ಲ. ಇವಾಗಿನ ಪೂಜೆ ಮಾಡಿದೀನಿ ಗೈಸ್. ಏನ್ ಗೈಸ್ ಮಾಡೋದು, ನಾನು ಒಬ್ಳೆ ವಿಡಿಯೋ ಎಷ್ಟು ಅಂತ ಮಾತಾಡ್ಲಿ, ಎಷ್ಟು ಅಂತ ತೋರಿಸ್ಲಿ. ಈ ಕಡೆ ನಮ್ಮ ಯಜಮಾನ್ರು ಬರಲ್ಲ, ಅವ್ರನ್ನ ನಾನು ಕರೆಯೋದೇ ಇಲ್ಲ. ಬಾ ಅಂದ್ರ ಕಣ್ಣು ಹಿಂಗ್ ಬಿಟ್ಬಿಡ್ತಾರೆ. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಒಬ್ಳೆ ವಿಡಿಯೋ ಮಾಡ್ತೀನಿ ಗೈಸ್. ನಮ್ಮ ಅಕ್ಕನೂ ಹೇಳಿದಾಳೆ ನಾನು ಬರ್ತೀನಿ, ನಾವಿಬ್ರು ವಿಡಿಯೋಸ್ ಮಾಡೋಣ ಅಂತ ಹೇಳಿದಾಳೆ. ನಮ್ಮ ಅಮ್ಮನೂ ಸೇರಿಸ್ಕೋತೀನಿ ವಿಡಿಯೋ ಮಾಡೋದಕ್ಕೆ. ನಮ್ಮ ಅಮ್ಮನ ಭಾನುವಾರ ಕರೆಸ್ತಾ ಇದ್ದೀನಿ ಬಾರಮ್ಮ ಅಂತ. ನಮ್ಮ ಅಮ್ಮನಿಗೆ ಊರಿಗೆ ಹೋಗಿದ್ದೆ ಅಲ್ವಾ, ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಭಾನುವಾರ ಬಾ ಅಂತ. ಗೈಸ್ ಬಟ್ಟೆ ಮಡ್ಚ್ಬೇಕು ಗೈಸ್. ಬಟ್ಟೆ ಹೆಂಗ್ ಬಿದ್ದಿದೆ ನೋಡಿ, ಒಗ್ದು ತೆಗ್ದಾಕಿರೋ ಬಟ್ಟೆ, ಒಣಗಿರೋ ಬಟ್ಟೆ ಮಡ್ಚಕ್ಕೆ ಟೈಮ್ ಇಲ್ಲ. ಸೋಂಬೇರಿ ಆಗೋದೇ ಇಲ್ಲ ಮಡ್ಚೋದಕ್ಕೆ. ನಾನು ಒಬ್ಳೆ ಅಂತ ಎಷ್ಟು ಮಾತಾಡ್ಲಿ, ಬರೋದು ಹಿಂಗೆ ಸುಮ್ಮನೆ ಮಾಡ್ಕೊಳ್ಳೋದು. ಏನಾರು ಮಾಡ್ರಿ ಥೂ ಅನ್ನೋದು. ಕರೆಕ್ಟಾಗಿ ಮಾಡ್ತಾ ಇದ್ದೀನಾ ಗೈಸ್? ಅವ್ರು ಹೇಳಿದ್ದಾರೆ ಹಿಂಗ್ ಇಟ್ಕೊಂಡ್ ಮಾಡ್ಬೇಡ, ಮೂಗೆಲ್ಲ ಕಾಣಿಸುತ್ತೆ, ಹಿಂಗ್ ಇಟ್ಕೊಂಡ್ ಮಾಡು ಕರೆಕ್ಟಾಗಿ ಕಾಣಿಸುತ್ತೆ ಅಂತ. ಇವಾಗ ತೋರಿಸ್ತೀನಿ ಬನ್ನಿ. ಮಳೆ ಈಚ ಕಡೆ ಮಳೆ ಬರೋ ಥರ ಇದೆ ನೋಡಿ, ವೆದರ್ ಹೆಂಗಿದೆ, ಮಳೆ ಬರೋ ಥರ ಇದೆ. ಇಲ್ಲಿ ಇನ್ನು ಸೌಂಡ್ ಮಾಡೋದು ಬಿಟ್ಟೇ ಇಲ್ಲ, ಸೈಲೆಂಟ್ ಆಯ್ತು ಇವಾಗ. ಇದು ಆ್ಯಕ್ಚುಲಿ ಪ್ಯಾಸೇಜ್ ತೊಳೆದ್ರೆ ನೀರು ಹೋಗೋ ಥರ ಬಿಟ್ಟಿದ್ದಾರೆ, ಓಕೆನಾ? ಅದರಿಂದ ಇಲಿ ಬರ್ತಾ ಇದೆ, ಚೇಂಬರಿಂದನೂ ಏನೋ ಇಲಿ ಬರುತ್ತೆ, ಯಜ್ಞಾನ ಇಲ್ಲಿನೋ ಬರುತ್ತೆ. ಅದು ವಾಪಸ್ ಸಿಗಾಕೊಂಡು ಕಷ್ಟ ಪಡ್ತೈತೆ. ಸೊ ಇವಾಗ ಕೇಳ್ತೀನಿ ಈಚೆ ಕರ್ಕೊಂಡೋಗಿ ಪ್ಲೀಸ್ ಅಂತೀನಿ. ನನಗೆ ಪೋಲಾರ್ ಬಿಯರ್ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ, BBC ತಿನ್ಬೇಕು ಅಂತ. ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಕರ್ಕೊಂಡೇ ಹೋಗಲ್ಲ. ಆಫೀಸಿಂದ ಬರೋದು ಹಿಂಗೆ ದಬಾಕೊಂಡು ಮನ್ಕೊಳ್ಳೋದು. ನೀನ್ ತೋರಿಸ್ತಾ ಇಲ್ಲ ಪೋಲಾರ್ ಬಿಯರ್ ಕರ್ಕೊಂಡು ಹೋಗ್ತೀಯಾ? ಮಳೆ ಬರಂಗೈತೆ, ಗಾಡಿ ಹೊಡ್ಯಾಕಿಲ್ವಾ? ಮಲ್ಕೋ ಆಯ್ತು ಬಿಡಿ ಗೈಸ್, ಹೋಗ್ಲಿ. ವಿಡಿಯೋ ಆದ್ರೆ ಇವತ್ತು ಎಂಡ್ ಮಾಡ್ತೀನಿ. ಶಾರ್ಟ್ ಆಯ್ತು ಅಂದ್ರೆ ನಾಳೆ ಎಂಡ್ ಮಾಡ್ತೀನಿ ಅಷ್ಟೇ ಗೈಸ್. ಇವಾಗ ನಾವು ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗ್ತಾ ಇದೀವಿ. ಫೈನಲ್ ಕೋರ್ಸ್ ಮಾಡಿ ಇವಾಗ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ? ಮಹಾಲಕ್ಷ್ಮಿ ಲೇಔಟ, ನಂದಿನಿ ಲೇಔಟ? ನೋಡೋಣ ಬಾ, ಅಲ್ಲಿ ಏನಿದೆ ಅಲ್ಲಿ ಹೋಗಿ ಅಲ್ವಲ್ಲ, ಹೋಗಿದೀವಿ. ಊಟನೇ ಕಡೆ ಎಗ್ ರೈಸು, ಕಬಾಬು, ಗೋಬಿ, ತಟ್ಟೆ ಇಡ್ಲಿ, ತಟ್ಟೆ ಎಲ್ಲ ಬೇರೆ ಏನಾದ್ರು ಇರುತ್ತೆ ಅಷ್ಟೇ. ನೋಡ್ಬೇಕಲ್ವಾ, ನೋಡ್ದಲ್ಲ ಇಲ್ಲೆಲ್ಲ ಮಾತಾಡ್ಬಿಟ್ರೆ ನೋಡ್ಕೊಂಡು. ನಂದಿನ ಲೇಟ್ ಫುಡ್ ಸ್ಟ್ರೀಟ್ ಅಂತ ಹೋಗಲ್ಲ, ಅಲ್ಲಿ ಬರೀ ಚಿಕನು ಮತ್ತೆ ಫಿಶು, ಬರೀ ಇದೆ ಗೋಬಿ ಮತ್ತೆ ಮೋಮೋಸ್, ಬರೀ ಘಾಟು ಅಲ್ಲಿ ಫಿಶ್ದು. ಅದಕ್ಕೆ ಆಗಿಲ್ಲ, ವಿಡಿಯೋ ಮಾಡಕ್ ಆಗಿಲ್ಲ. ಇವಾಗ ನಮ್ದು ಸ್ಪಾಟ್ ಹೋಗ್ತಾ ಇದೀವಿ. ಜಾಸ್ತಿ ನಾವು ಅಲ್ಲಿಗೆ ಹೋಗೋದು. ತುಪ್ಪ ತರಕ್ ಹೋದಾಗ ಹೋಗ್ಬೇಕು ಅನ್ಕೊಂಡಿದ್ದೆ, ಬಟ್ ಹೋಗಕ್ ಆಗ್ಲಿಲ್ಲ. ಇವಾಗ ಪಾಪ ಅವ್ರು ಯಾವಾಗ್ಲೂ ಕೇಳ್ತಾ ಇರ್ತಾರೆ ಒಂದು ಪ್ರಮೋಷನ್ ಮಾಡ್ಕೊಡಿ ಅಂತ. ಪಾಪ ನೋಡೋಣ. ಆದ್ರೆ ಇವಾಗ ನಮ್ಮ ಯಜಮಾನ್ರ ಮನ್ಸನ್ನ ಬದಲಾಯಿಸ್ಬಿಟ್ಟು ಮತ್ತೆ ಹೋಗ್ತಾ ಇದ್ದೀನಿ. ಅಲ್ಲಿ ಪಾನಿಪುರಿ ಚೆನ್ನಾಗ್ ಮಾಡ್ತಾರೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ಪಾನಿಪುರಿ ಇದೆ, ಅಲ್ಲಿ ಚೆನ್ನಾಗ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ. ಸೊ ಫೈನಲಿ ನಾನು ಎಗ್ ರೈಸ್ ತಿನ್ಕೊಂಡೆ. ಅಲ್ಲಿ ವಿಡಿಯೋ ಮಾಡಕ್ಕಾಗ ಜನ ಇದ್ರು. ಫೋನ್ ಎಲ್ಲ ಎತ್ಬಿಟ್ಟು ವಿಡಿಯೋ ಮಾಡಿದ್ರೆ ಏನಪ್ಪ ಹುಡುಗಿ ತಿನ್ನೋದು ತೋರಿಸ್ತೈತೆ ಅಂತ ಅನ್ಕೋತಾರೆ. ನಮ್ಮ ಯಜಮಾನ್ರಿಗೆ ಗೊತ್ತಲ್ವಾ, ಅಂತ ಕಟ್ಬಿಟ್ಬಿಡ್ತಾರೆ. ಅದಕ್ಕೆ ಇವ್ರೇನು ತಿಂದಿಲ್ಲ, ನಾನು ಮಾತ್ರ ತಿಂದೆ. ಪಾಪ ಇವ್ರೇನು ತಿನ್ಲಿಲ್ಲ. ಇವಾಗ ಹೋಗ್ತಾ ಇದೀವಿ.
ಎಷ್ಟು ಒಳ್ಳೆ ಗೊತ್ತಾ ನೀವು ದೋಸೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು. ನೋಡಿ ಕೈ ಮುಕ್ಕೊಳ್ಳಿ ದೇವಸ್ಥಾನ ಕೊಡ್ಸ್ತವ್ರೆ ನಮ್ ಹಿಂದೆ ಕಾಣಿಸುತ್ತಲ್ಲ ಚೌಟ್ರಿ. ಅಡಿಗೆ ಮಾಡಂಗಿಲ್ಲ ಹೋಗ್ಬಿಟ್ಟು ಪಾಚಿ ಮಾಡೋದು ಅಷ್ಟೊಂದೆರಡು ಪಾತ್ರೆ ಅವೇ ಬೆಳಗ್ಗೆ ತಿಂದಿರೋವು ತೊಳ್ಬಿಟ್ಟು ಪಾಚಿ ಮಾಡೋದು. ಗಣೇಶನ್ ದೇವಸ್ಥಾನ ನೋಡಿ ಇದೆ ಗಣೇಶನ್ ದೇವಸ್ಥಾನ ಮಹಾಲಕ್ಷ್ಮಿ ಬಿಟ್ಟು ಗಣೇಶನ್ ಯಾರೋ ಹೊಸ ಕರೆ ಪೂಜೆ ಮಾಡಿಸ್ತವ್ರಿ. ನಮ್ಮ ಯಜಮಾನ್ರು ಮಾಲೆ ಹಾಕಿಸ್ಕೊಂಡ್ರೆ ಇಲ್ಲೇ ಬರೋದು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡ್ರೆ ಇಲ್ಲಿಂದಾನೆ ಹೋಗೋದು. ಒಂದ್ಸತಿ ಅಲ್ಲಿ ಹೋಗ್ತಾರೆ ಜಾರಳಿ ಕಸ ಹತ್ರ ಇದೆಯಲ್ಲ ಅಯ್ಯಪ್ಪ ಕೂತ್ಕೊಂಡು ಹೋಗ್ತಾರೆ. ಈ ಎರಡ್ ಸತಿ ಅಲ್ಲೋಗಿದ್ಯಲ್ವಾ? 2 ಸತಿ ಅಲ್ಲೋಗಿದ್ದಾರೆ, 1 ಸತಿ ಇಲ್ಲೋಗೋರೆ. ನನ್ ಮದ್ವೆ ಆಗಿ 3 ವರ್ಷಕ್ಕೆ 3 ಸತಿ ಕರೆಕ್ಟಾಗಿ ಹಾಕಿಸ್ಕೊಂಡಿದ್ದಾರೆ. ಇದೀವಿ ಮನೆಗೆ ಇವಾಗ ಜಸ್ಟ್ ಬಂದು. ಇನ್ನೇನ್ ಮಾಡೋದು, ಬರ್ಬೇಕಲ್ಲ ಮನೆಗೆ. ಎಲ್ಲೋಗೋದು? ವೈನಾಡ್ಗೆ ಹೋಗೋಣ ಅನ್ಕೊಂಡು ವೈನಾಡ್ ನೋಡಿದ್ರೆ ಫುಲ್ ಬಿದೋಗ್ಬಿಟ್ಟೈತೆ. ವೈನಾಡ್ಗೆ ಹೋಗಕ್ಕಾಗಲ್ಲ. ಹಾ ಇವ್ರು ಗೊತ್ತಿದ್ದೂನೆ ಬಾ ವೈನಾಡ್ಗೆ ಹೋಗೋಣ ಅಂತ ಕರೀತಾರೆ. ಅದ್ ಗೊತ್ತು ಮಣ್ಣೆಲ್ಲ ಕುಸ್ತಿದೆ ಅದೇನೋ ಆಗಿದೆ ಅಂತ, ಬಾ ಹೋಗೋಣ ಅಂತ. ಇವಾಗ ಧಾರಾವಾಹಿ ನೋಡ್ಬೇಕು ನಾನು. ಶ್ರೀ ಗಂಧದ ಗುಡಿ ಧಾರಾವಾಹಿ, ಗಂಧದ ಗುಡಿ. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಾಯ್ತು. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ತನುಗೌಡ ಕ್ರಾಂಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಲವ್ ಯು ಆಲ್. ಬಾಯ್. ಕೀಪ್ ಸಪೋರ್ಟಿಂಗ್ ಮೀ.